ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಎಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ತಿಳಿಯೋಣ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಅಂತಂದ್ರೆ ಯಾವ ತರ ಮೂಮೆಂಟಮ್ ಆಗುತ್ತೆ, ಏನೆಲ್ಲ ಆಗುತ್ತೆ ಅಂತ ನಾವು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಸೊ ಮಾರ್ಕೆಟ್ ಸ್ಟ್ರಕ್ಚರ್. ಸೊ ಫಸ್ಟ್ ಪಾಯಿಂಟ್ ಏನಂತಂದ್ರೆ ಮಾರ್ಕೆಟ್ ಯಾವಾಗ್ಲೂ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗಲ್ಲ. ಸೊ ಮಾರ್ಕೆಟ್ ಡಸಂಟ್ ಮೂವ್ಸ್ ಇನ್ ಒನ್ ಡೈರೆಕ್ಷನ್. ಸೊ ಕಂಟಿನ್ಯೂಸ್ ಆಗಿ ಒಂದೇ ಅಪ್ ಟ್ರೆಂಡ್ ಆಗೋದು, ಕಂಟಿನ್ಯೂಸ್ ಆಗಿ ಒಂದೇ ಡೌನ್ ಟ್ರೆಂಡ್ ಆಗೋದು, ಈ ತರ ಯಾವತ್ತು ಮಾರ್ಕೆಟ್ ಮೂವ್ಮೆಂಟಮ್ ಆಗಲ್ಲ. ಸೊ ಸೆಕೆಂಡ್ ಪಾಯಿಂಟ್, ಸೊ ಮಾರ್ಕೆಟ್ ಡಸಂಟ್ ಮೂವ್ಸ್ ಇನ್ ಅ ಸೈಡ್ ವೇಸ್ ಟು. ಸೊ ಕಂಟಿನ್ಯೂಸ್ ಆಗಿ ಸೈಡ್ ವೇಸ್ ಮೂವ್ಮೆಂಟಮ್ ಆಗಲ್ಲ ಅಂತಾನು ಕೂಡ ನಮ್ಗೆ ಗೊತ್ತಿದೆ. ಸೊ ಮಾರ್ಕೆಟ್ ಯಾವ ತರ ಮೂವ್ಮೆಂಟಮ್ ಆಗುತ್ತೆ ಅಂತಂದ್ರೆ, ಸೊ ಮಾರ್ಕೆಟ್ ಆಲ್ವೇಸ್ ಮೂವ್ಸ್ ಇನ್ ಎ ವೇವ್ ಫಾರ್ಮೇಶನ್. ಸೊ ವೇವ್ ಹೆಂಗೆ, ಅಲೆಗಳು ಹೆಂಗೆ ಇರ್ತಾವಲ್ಲ, ಸೊ ಆ ತರ ವೇವ್ ಫಾರ್ಮೇಶನ್ ಅಲ್ಲಿ ಹೋಗ್ತಾ ಇರುತ್ತೆ. ಅಂದ್ರೆ ಮೇಲೆ ಹೋಗ್ತಾ ಇರುತ್ತೆ, ಇಲ್ಲಾಂದ್ರೆ ಕೆಳಗಡೆ ಬರ್ತಾ ಇರುತ್ತೆ. ಅಂದ್ರೆ ಒಂದು ಡೈರೆಕ್ಷನ್ ಅಲ್ಲೂ ಕೂಡ ಹೋಗಲ್ಲ, ಸೈಡ್ ವೇಸ್ ಅಲ್ಲೂ ಕೂಡ ಹೋಗಲ್ಲ. ಸೊ ನಮ್ಗೆ ತಿಳಿದಂಗೆ ವೇವ್ ಫಾರ್ಮೇಶನ್ ಅಲ್ಲಿ ಹೋಗುತ್ತೆ ಅಂತ ನಮ್ಗೆ ಇವಾಗ ಇದೆ. ಸೊ ಅದು ಯಾವ ತರ ವೇವ್ ಫಾರ್ಮೇಶನ್, ಯಾವ ತರ ಆಗುತ್ತೆ, ಆ ಸ್ಟ್ರಕ್ಚರ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ನಮ್ಗೆ ಗೊತ್ತು ಮಾರ್ಕೆಟ್ ವೇವ್ ಫಾರ್ಮೇಶನ್ ಅಲ್ಲಿ ಹೋಗುತ್ತೆ ಅಂತ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ. ಯಾವ ತರ ವೇವ್ ಫಾರ್ಮೇಶನ್ ಅಂತಂದ್ರೆ, ನಿಮ್ಗೆ ಅಪ್ ಟ್ರೆಂಡ್ ಆಗ್ಬೇಕಾದ್ರೆ, ಸೊ ಮಾರ್ಕೆಟ್ ಮೇಲೆ ಹೋಗ್ಬೇಕಾದ್ರೆ ನಮ್ಗೆ ಹೆಂಗಾಗುತ್ತೆ ಅಂತಂದ್ರೆ ಈ ತರ ವೇವ್ ಫಾರ್ಮೇಶನ್. ಒಂದು ಅಪ್ ಟ್ರೆಂಡ್ ಆಗುತ್ತೆ, ಮತ್ತೆ ಡೌನ್, ಅಪ್ ಡೌನ್, ಅಪ್ ಡೌನ್. ಸೊ ಈ ತರ ವೇವ್ ಫಾರ್ಮೇಶನ್ ಇರುತ್ತೆ. ಅದೇ ರೀತಿ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗ್ಬೇಕಾದ್ರೂ ಕೂಡ, ಸೊ ಮಾರ್ಕೆಟ್ ಕೆಳಗಡೆ ಬರುತ್ತೆ, ಮತ್ತೆ ಸ್ವಲ್ಪ ಮೇಲೆ ಹೋಗುತ್ತೆ, ಕೆಳಗೆ ಮೇಲೆ, ಕೆಳಗೆ ಮೇಲೆ. ಸೊ ಈ ತರ ನಮ್ಗೆ ವೇವ್ ಫಾರ್ಮೇಶನ್ ಹೋಗುತ್ತೆ. ಅಪ್ ಟ್ರೆಂಡ್ ಆಗ್ತಾ ಇದೆ ಅಂದ್ರೆ ಮೇಲೆ ಹೋಗ್ತಾ ಇರುತ್ತೆ, ಡೌನ್ ಟ್ರೆಂಡ್ ಆಗ್ತಾ ಇದ್ರೆ ಕೆಳಗಡೆ ನಮ್ಗೆ ವೇವ್ ಫಾರ್ಮೇಶನ್ ಹೋಗುತ್ತೆ. ಸೊ ಇಲ್ಲಿ ನಾನು ಕೆಲವೊಂದು ಸ್ಟ್ರಕ್ಚರ್ ನ ಹಾಕಿದೀನಿ. ಸೊ ಇದನ್ನ ಏನು ಅಂತ ನಾವು ಫೈಂಡ್ ಔಟ್ ಮಾಡೋಣ. ಸೊ ಮಾರ್ಕೆಟ್ ಯಾವಾಗ್ಲೂ ಗೊತ್ತು ನಮ್ಗೆ ಸಪೋರ್ಟ್ ಇಂದಾನೆ ಹೋಗುತ್ತೆ, ನೆಕ್ಸ್ಟ್ ರೆಸಿಸ್ಟೆನ್ಸ್ ತನಕ ಹೋಗುತ್ತೆ. ಸಪೋರ್ಟ್ ಇಂದ ಮಾರ್ಕೆಟ್ ಮೇಲೆ ಹೋಗಿ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ನ ತಗೊಳುತ್ತೆ. ಅಂದ್ರೆ ಮೇ ಬಿ ಪ್ರಾಫಿಟ್ ಬುಕ್ಕಿಂಗು ಆಗ್ಬಹುದು ಅಲ್ಲಿಂದ. ಸೊ ಅದಕ್ಕೆ ಏನಂತೀವಿ ನಾವು ಅಂತಂದ್ರೆ, ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಹೋಗಿ ಮತ್ತೆ ನಮ್ಗೆ ಕೆಳಗಡೆ ಬಂದು ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ನಾವು ರಿಟ್ರೇಸ್ಮೆಂಟ್ ಅಂತೀವಿ, ಇಲ್ಲಾಂದ್ರೆ ಪುಲ್ ಬ್ಯಾಕ್ ಅಂತ ಹೇಳ್ತೀವಿ. ಸೊ ಒಂದು ರಿಟ್ರೇಸ್ಮೆಂಟ್ ಇಲ್ಲ ಪುಲ್ ಬ್ಯಾಕ್ ಬಂದ ತಕ್ಷಣ ಮತ್ತೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಒಂದು ಸಪೋರ್ಟ್ ನ ತಗೊಂಡು ಮತ್ತೆ ನಮ್ಗೆ ಮೇಲೆ ಹೋಗಕ್ ಶುರು ಆಗುತ್ತೆ. ಮೇಲೆ ಯಾವಾಗ ಹೋಗಕ್ ಶುರು ಆಗುತ್ತೆ ಅಂತಂದ್ರೆ, ಒಂದು ಈ ರೆಸಿಸ್ಟೆನ್ಸ್ ಪಾಯಿಂಟ್. ಸೊ ಈ ಪಾಯಿಂಟ್ ಅನ್ನ ನಮ್ಗೆ ರೆಸಿಸ್ಟೆನ್ಸ್ ಪಾಯಿಂಟ್ ಅಂತೀವಿ. ಸೊ ಈ ರೆಸಿಸ್ಟೆನ್ಸ್ ಪಾಯಿಂಟ್ ನಮ್ಗೆ ಒನ್ಸ್ ಬ್ರೇಕ್ ಆಯ್ತು ಅಂತಂದ್ರೆ ಮತ್ತೆ ಇನ್ನೂ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ನ ಕೊಡುತ್ತೆ. ಅದೇ ರೀತಿ ಮತ್ತೆ ನಮ್ಗೆ ಎಲ್ಲಿ ತನಕ ರಿಟ್ರೇಸ್ಮೆಂಟ್ ಆಗುತ್ತೆ ಅಂದ್ರೆ, ಪ್ರೀವಿಯಸ್ ರೆಸಿಸ್ಟೆನ್ಸ್ ಆಕ್ಟ್ಸ್ ಆಸ್ ಸಪೋರ್ಟ್. ಅಂದ್ರೆ ಒನ್ಸ್ ನಮ್ಗೆ ರೆಸಿಸ್ಟೆನ್ಸ್ ಏನಾದ್ರು ಬ್ರೇಕ್ ಆಯ್ತು ಅಂತಂದ್ರೆ ಅದು ಸಪೋರ್ಟ್ ಆಕ್ಟ್ ಆಗುತ್ತೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಅಂದ್ರೆ ಮತ್ತೆ ಸಪೋರ್ಟ್ ತಗೊಳುತ್ತೆ, ಮತ್ತೆ ಈ ರೆಸಿಸ್ಟೆನ್ಸ್ ನ ಮತ್ತೆ ಬ್ರೇಕ್ ಮಾಡಿ ನೆಕ್ಸ್ಟ್ ಮತ್ತೆ ಇಲ್ಲಿ ಸಪೋರ್ಟ್ ಆಗಿ ತಗೊಳುತ್ತೆ. ಅದೇ ರೀತಿ ಮತ್ತೆ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ಮತ್ತೆ ಇಲ್ಲಿ ಸಪೋರ್ಟ್ ಆಗಿ ತಗೊಳುತ್ತೆ. ಅಂದ್ರೆ ಈ ರೀತಿ ಅಂದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ಆಗುತ್ತೆ, ಸಪೋರ್ಟ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಆ ತರ ನಮ್ಗೆ ಮಾರ್ಕೆಟ್ ವೇವ್ ಫಾರ್ಮೇಶನ್ ಅಲ್ಲಿ ಹೋಗ್ತಾ ಇರುತ್ತೆ. ಇದು ನಮ್ಗೆ ಅಪ್ ಟ್ರೆಂಡ್ ಆಗುತ್ತೆ ಅಂತ ನಮಗೆ ಗೊತ್ತಾಯ್ತು. ಅದೇ ರೀತಿ ಡೌನ್ ಟ್ರೆಂಡ್ ಯಾವ ತರ ಅಂತಂದ್ರೆ, ಒನ್ಸ್ ಮಾರ್ಕೆಟ್ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಅಲ್ಲಿಂದ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂಡ್ ಒಂದು ರಿಟ್ರೇಸ್ಮೆಂಟ್ ತಗೊಳುತ್ತೆ. ಆ ರಿಟ್ರೇಸ್ಮೆಂಟ್ ಗೆ ಮತ್ತೆ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಅಂತ ಅನ್ಕೋಬಹುದು. ಅಂಡ್ ಯಾವಾಗ ನಮ್ಗೆ ಸಪೋರ್ಟ್ ನ ಬ್ರೇಕ್ ಮಾಡ್ತು ಅಂಡ್ ಇನ್ನೂ ಒಂದು ಸಪೋರ್ಟ್ ಕ್ರಿಯೇಟ್ ಆಗುತ್ತೆ, ಅಲ್ಲಿಂದ ರಿಟ್ರೇಸ್ಮೆಂಟ್ ಎಲ್ಲಿ ತನಕ ತಗೋಬಹುದು ಅಂತಂದ್ರೆ ಈ ಸಪೋರ್ಟ್ ಆಕ್ಟ್ಸ್ ಆಸ್ ರೆಸಿಸ್ಟೆನ್ಸ್ ಪಾಯಿಂಟ್. ಸೊ ಅಂದ್ರೆ ಒನ್ಸ್ ನಮಗೆ ಏನಾದ್ರು ಸಪೋರ್ಟ್ ನ ಬ್ರೇಕ್ ಮಾಡ್ತು ಅಂತಂದ್ರೆ ಅದು ರೆಸಿಸ್ಟೆನ್ಸ್ ಪಾಯಿಂಟ್ ತರ ಆಕ್ಟ್ ಆಗುತ್ತೆ. ಅದೇ ರೀತಿ ಮತ್ತೆ ಮಾರ್ಕೆಟ್ ನ ಸಪೋರ್ಟ್ ನ ಬ್ರೇಕ್ ಮಾಡ್ತು, ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಯ್ತು. ಸೊ ಇದೇ ರೀತಿ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಶುರು ಆಗುತ್ತೆ. ಸೊ ಇವಾಗ ನಮಗೆ ಗೊತ್ತು ಅಪ್ ಟ್ರೆಂಡ್ ಈ ತರ ಆಗುತ್ತೆ, ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ಸಪೋರ್ಟ್ ತಗೊಂಡ್ ಮತ್ತೆ ರೆಸಿಸ್ಟೆನ್ಸ್ ಬ್ರೇಕ್ ಸಪೋರ್ಟ್ ಅಪ್ ಟ್ರೆಂಡ್. ಅದೇ ರೀತಿ ಡೌನ್ ಟ್ರೆಂಡ್ ಅಲ್ಲಿ ಸಪೋರ್ಟ್ ಬ್ರೇಕ್ ಮಾಡಿ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಆಗುತ್ತೆ, ಮತ್ತೆ ಸಪೋರ್ಟ್ ನ ಬ್ರೇಕ್ ಮಾಡಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ವೇವ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಏನ್ ಅಂತೀವಿ ಅಂತಂದ್ರೆ, ಇದಕ್ಕೆ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಕರಿಬಹುದು. ಬಟ್ ನಮ್ಗೆ ಮಾರ್ಕೆಟ್ ವರ್ಟಿಕಲ್ ಆಗಿ ಮೂವ್ಮೆಂಟಮ್ ಆಗ್ತಾ ಇದೆ ಅಂತಂದ್ರೆ ನಾವು ಒಂದು ಲೋ ಅಂತ ಅನ್ಬೋದು, ಒಂದು ಹೈ ಅಂತ ಅನ್ಬೋದು. ಅಂದ್ರೆ ಈ ಪರ್ಟಿಕ್ಯುಲರ್ ಇದಕ್ಕೆ ನಾವು ಒಂದು ಲೋ ಅಂತ ಕ್ರಿಯೇಟ್ ಮಾಡೋಣ. ಅಂದ್ರೆ ಲೋ ಇಂದನೇ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂಡ್ ಈ ರೆಸಿಸ್ಟೆನ್ಸ್ ಪಾಯಿಂಟ್ ಗೆ ಒಂದು ನಾವು ಹೈ ಅಂತ ಅನ್ಕೋಬಹುದು. ಸೊ ಹೈ ಹೋಗಿದೆ ಮಾರ್ಕೆಟ್, ಮತ್ತೆ ಎಲ್ಲಿ ತನಕ ಕೆಳಗಡೆ ಬರುತ್ತೆ ಅಂತಂದ್ರೆ ಮತ್ತೆ ಒಂದು ಲೋ ಕ್ರಿಯೇಟ್ ಮಾಡುತ್ತೆ, ಮತ್ತೆ ಒಂದು ಲೋ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ ಮತ್ತೆ ಮಾರ್ಕೆಟ್ ಒಂದು ಹೈ ಕ್ರಿಯೇಟ್ ಮಾಡುತ್ತೆ, ಲೋ ಕ್ರಿಯೇಟ್ ಮಾಡುತ್ತೆ, ಹೈ ಕ್ರಿಯೇಟ್. ಇದಕ್ಕೆ ನಾವು ಏನ್ ಅಂತೀವಿ ಅಂತಂದ್ರೆ, ಮಾರ್ಕೆಟ್ ನಮ್ಗೆ ವರ್ಟಿಕಲ್ ಆಗಿ ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಈ ಲೋಕ್ಕಿಂತ ಈ ಲೋ ಜಾಸ್ತಿ ಇದೆನಾ, ಈ ಹೈಕ್ಕಿಂತ ಈ ಹೈ ಜಾಸ್ತಿನಾ, ಅದಕ್ಕೆ ನಾವು ಇದಕ್ಕೆ ಏನಂತೀವಿ ಅಂತಂದ್ರೆ
ಹೈಯರ್ ಲೋ ಫಾರ್ಮೇಶನ್ ಆಗಿದೆ ಅಂತ ಹೇಳ್ತೀವಿ. ಅದೇ ರೀತಿ ಇ ಐಕ್ಕಿಂತ ಇ ಐ ಜಾಸ್ತಿ ಇದೆ ಅಂದ್ರೆ ಇದಕ್ಕೆ ಹೈಯರ್ ಹೈ ಅಂತೀವಿ. ಸೊ ಹೈಯರ್ ಲೋ ಹೈಯರ್ ಹೈ, ಹೈಯರ್ ಲೋ ಹೈಯರ್ ಹೈ, ಹೈಯರ್ ಲೋ ಹೈಯರ್ ಹೈ. ಸೊ ಮಾರ್ಕೆಟ್ ಯಾವಾಗ್ಲೂ ನಮ್ಗೆ ಅಪ್ ಟ್ರೆಂಡ್ ಆಗ್ತಾ ಇದೆ ಅಂತಂದ್ರೆ ಹೈಯರ್ ಲೋ ಹೈಯರ್ ಹೈ ಫಾರ್ಮೇಶನ್ ಆಗ್ತಾ ಇರುತ್ತೆ. ಅಂದ್ರೆ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ಸಪೋರ್ಟ್ ಕ್ರಿಯೇಟ್ ಮಾಡುತ್ತೆ, ನಮ್ಗೆ ಇದು ಅಪ್ ಟ್ರೆಂಡ್ ಆಗಕ್ಕೆ ಶುರು ಆಗುತ್ತೆ. ಅದೇ ರೀತಿ ಡೌನ್ ಟ್ರೆಂಡ್ ಯಾವಾಗ ಆಗುತ್ತೆ ಅಂತಂದ್ರೆ ಒಂದು ಹೈ ಕ್ರಿಯೇಟ್ ಮಾಡಿ ಒಂದು ಲೋ ನ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ ರಿಟ್ರೇಸ್ಮೆಂಟ್ ಆಗಿ ಒಂದು ಹೈ ಕ್ರಿಯೇಟ್ ಮಾಡೋದು. ಅಂದ್ರೆ ಈ ಹೈಕ್ಕಿಂತ ಈ ಹೈ ಕಡಿಮೆ ಇದೆ, ಈ ಲೋಕ್ಕಿಂತ ಈ ಲೋ ಕಡಿಮೆ ಇದೆ. ಸೊ ಅದಕ್ಕೆ ನಾವು ಇದಕ್ಕೆ ಏನಂತೀವಿ ಅಂದ್ರೆ ಈ ಹೈಕ್ಕಿಂತ ಈ ಹೈ ಕಡಿಮೆ ಇರೋದ್ರಿಂದ ಲೋವರ್ ಹೈ ಆಗಿದೆ, ಲೋವರ್ ಹೈ ಆಗಿದೆ. ಅದೇ ರೀತಿ ಈ ಲೋಕ್ಕಿಂತ ಈ ಲೋ ಕಡಿಮೆ ಇರೋದ್ರಿಂದ ನಾವು ಇದನ್ನ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗ್ತಾ ಇದೆ ಅಂತ ನಾವು ಇಲ್ಲಿ ಅನ್ಕೋಬಹುದು. ಅದೇ ರೀತಿ ಹೈಯರ್ ಹೈ ಹೈಯರ್ ಲೋ ಆಗ್ತಾ ಇದೆ ಅಂತಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಆಗುತ್ತೆ ಅಂತ ಕೂಡ ನಾವು ಅನ್ಕೋಬಹುದು. ನಮಗ್ ಗೊತ್ತಾಯ್ತು ಒನ್ಸ್ ಮಾರ್ಕೆಟ್ ಅಪ್ ಟ್ರೆಂಡ್ ಆಗ್ತಾ ಇದೆ, ಡೌನ್ ಟ್ರೆಂಡ್ ಆಗ್ತಾ ಇದೆ. ಅದೇ ರೀತಿ ಡೌನ್ ಟ್ರೆಂಡ್ ಆಗೋ ಮಾರ್ಕೆಟ್ ಯಾವಾಗ ಅಪ್ ಟ್ರೆಂಡ್ ಆಗುತ್ತೆ ಅಂತ ನಾವು ಐಡೆಂಟಿಫೈ ಮಾಡ್ಬೇಕಲ್ಲ. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ನಾವು ಇದನ್ನ ನೋಡೋಣ. ಸೊ ಇಲ್ಲಿ ಮಾರ್ಕೆಟ್ ನಮ್ಗೆ ಅಪ್ ಟ್ರೆಂಡ್ ಮೂಮೆಂಟಮ್ ಆಗ್ತಾ ಇದೆ. ಸೊ ಡೌನ್ ಟ್ರೆಂಡ್ ಯಾವಾಗ ಆಗುತ್ತೆ ಅಂತಂದ್ರೆ ಒನ್ಸ್ ನಮ್ಗೆ ಈ ಹೈ ಇಂದ ಈ ಲೋ ಕೆಳಗಡೆ ಬ್ರೇಕ್ ಮಾಡ್ಬೇಕು. ಈ ಲೋನ ನಮ್ಮನ್ನ ಬ್ರೇಕ್ ಮಾಡ್ಬೇಕು. ಈ ಪಾಯಿಂಟ್ ಈ ಲೋನ ಯಾವಾಗ್ಲೂ ಬ್ರೇಕ್ ಮಾಡ್ತು ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ಡೌನ್ ಟ್ರೆಂಡ್ ಶುರು ಆಗುತ್ತೆ. ಮತ್ತೆ ಒಂದು ಲೋನ್ ನ ಕ್ರಿಯೇಟ್ ಮಾಡಿ, ಅದೇ ರೀತಿ ಮತ್ತೆ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮತ್ತೆ ಇಲ್ಲಿ ಒಂದು ಹೈ ನ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ ಮತ್ತೆ ಲೋನ್ ನ ಬ್ರೇಕ್ ಮಾಡ್ತಾ ನಮ್ಗೆ ವೇವ್ ಫಾರ್ಮೇಶನ್ ಅಲ್ಲಿ ಮತ್ತೆ ಡೌನ್ ಟ್ರೆಂಡ್ ಆಗಕ್ಕೆ ಶುರು ಆಗುತ್ತೆ. ಅಂದ್ರೆ ಇಲ್ಲಿ ನಮ್ಗೆ ಹೈಯರ್ ಹೈ ಹೈಯರ್ ಲೋ ಆಗ್ತಾ ಇತ್ತು. ಯಾವಾಗ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗುತ್ತೆ ಅಂದ್ರೆ ಸ್ಟ್ರಕ್ಚರ್ ಬ್ರೇಕ್ ಆಗ್ಬೇಕು. ಇಲ್ಲಿ ಸ್ಟ್ರಕ್ಚರ್ ಬ್ರೇಕ್ ಆಯ್ತು, ಈ ಲೋನ್ ನ ಬ್ರೇಕ್ ಮಾಡಿ ಒಂದು ಲೋನ್ ನ ಕ್ರಿಯೇಟ್ ಮಾಡ್ತು. ಅದೇ ರೀತಿ ಇಲ್ಲಿ ಒಂದು ಹೈ ನ ಕ್ರಿಯೇಟ್ ಮಾಡ್ತು, ಅಂದ್ರೆ ಇದು ಲೋವರ್ ಹೈ ಕ್ರಿಯೇಟ್ ಮಾಡ್ತು ಈ ಪರ್ಟಿಕ್ಯುಲರ್ ಜಾಗದಲ್ಲಿ. ಅದೇ ರೀತಿ ಮತ್ತೆ ನಮ್ಗೆ ಈ ಲೋನ್ ನ ಬ್ರೇಕ್ ಮಾಡಿ ಮತ್ತೆ ಇಲ್ಲಿ ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ ಲೋವರ್ ಹೈ ನ ನಮ್ಗೆ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗಕ್ಕೆ ಶುರು ಆಯ್ತು. ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಇರೋದು ಯಾವಾಗ ಡೌನ್ ಟ್ರೆಂಡ್ ಆಯ್ತು ಅಂತಂದ್ರೆ ಈ ಝೋನ್ ಅಲ್ಲಿ ನಮ್ಗೆ ಈ ಪರ್ಟಿಕ್ಯುಲರ್ ಇದರಲ್ಲಿ ನಮ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕ್ ಆಗಿರೋದ್ರಿಂದ ಅಲ್ಲಿ ನಾವು ಕನ್ಸಿಡರ್ ಮಾಡಬಹುದು ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗ್ತಾ ಇದೆ ಅಂತ. ಇದು ಒನ್ ಆಫ್ ದ ವೇವ್ ಫಾರ್ಮೇಶನ್ ಅಲ್ಲಿ ಮಾರ್ಕೆಟ್ ಈ ತರ ಮೂಮೆಂಟಮ್ ಆಗುತ್ತೆ ಅಂತ ನಾವು ತಿಳ್ಕೊಬಹುದು. ಸೊ ಇವಾಗ ನಾವು ಅಪ್ ಟ್ರೆಂಡ್ ಇರೋದು ಡೌನ್ ಟ್ರೆಂಡ್ ಆಗುತ್ತೆ ಅಂತ ನೋಡ್ಕೊಂಡ್ವಿ. ಸೊ ನಮ್ಮಲ್ಲಿ ನಿಮ್ಗೆ ಫ್ರೀ ಸೆಮಿನಾರ್ ಕ್ಲಾಸಸ್ ಇರುತ್ತೆ. ಎವ್ರಿ ಸಾಟರ್ಡೆ ನಿಮ್ಗೆ 10 o'clock ಬೆಳಿಗ್ಗೆ ಫ್ರೀ ಸೆಮಿನಾರ್ ಕ್ಲಾಸಸ್ ಇರುತ್ತೆ. ಯಾರಿಗೆಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ, ಸೊ ಹೊಸದಾಗಿ ನಾವು ಬೇಸಿಕ್ ಇಂದ ಕಲಿಬೇಕು ಅಂತಂದ್ರೆ ನಮ್ಮ ಕಡೆ ನೀವು ಬನ್ನಿ, ಫ್ರೀ ಸೆಮಿನಾರ್ ನಿಮ್ಗೆ ಸಿಗುತ್ತೆ. ಅಂದ್ರೆ ಕೆಳಕಂಡ ನಂಬರ್ಗೆ ನೀವು ಕಾಲ್ ಮಾಡಿ ಸೊ ರಿಜಿಸ್ಟರ್ ಮಾಡ್ಕೊಳ್ಳಿ ಮೊದ್ಲೇ. ಅಂಡ್ ಆಲ್ಸೋ ನಮ್ಮಲ್ಲಿ ನಿಮ್ಗೆ ಆನ್ಲೈನ್ ವೆಬಿನಾರ್ಸ್ ಕೂಡ ಇರುತ್ತೆ. ಅಂದ್ರೆ ನಮ್ಮ CA ದಯಾನಂದ್ ಮುಂಗಳೆ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದ್ರಲ್ಲಿ ನಿಮ್ಗೆ ಪ್ರತಿ ಸೋಮವಾರದಿಂದ ಗುರುವಾರ ಬೆಳಿಗ್ಗೆ 1 hour ಈವ್ನಿಂಗ್ 1 hour ಅಲ್ಲಿ ನಿಮ್ಗೆ ಲೈವ್ ಸೆಷನ್ಸ್ ಇರುತ್ತೆ. ನೀವು ಕೂಡ ಕ್ವಶನ್ಸ್ ನ ಕೇಳ್ಬಹುದು. ಸೊ ಯಾರೆಲ್ಲ ನಿಮ್ಗೆ ಇನ್ನೂ ಕಲಿಬೇಕು ಅಂತ ಇರೋದು ಪ್ಲೀಸ್ ಆಪ್ ನ ಡೌನ್ಲೋಡ್ ಮಾಡಿ. ಅಂಡ್ ಆಲ್ಸೋ ಆಫೀಸಿಗೆ ಫೋನ್ ಮಾಡಿ, ನಿಮ್ಗೆ ಏನೆಲ್ಲ ಕ್ವೇರೀಸ್ ಇರುತ್ತೆ, ನಮ್ಮ ಟ್ರೈನರ್ಸ್ ಇರ್ತಾರೆ, ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ಲಿ ಡೀಟೇಲ್ಸ್ ಕೊಡ್ತಾರೆ. ಸೊ ನೆಕ್ಸ್ಟ್ ಇವಾಗ ನಾವು ಅಪ್ ಟ್ರೆಂಡ್ ಇರೋದು ಡೌನ್ ಟ್ರೆಂಡ್ ನೋಡ್ಕೊಂಡ್ವಿ. ಡೌನ್ ಟ್ರೆಂಡ್ ಇರೋದು ಅಪ್ ಟ್ರೆಂಡ್ ಯಾವಾಗ ಆಗುತ್ತೆ ಅಂದ್ರೆ ಮಾರ್ಕೆಟ್ ಬೀಳ್ತಾ ಇರುತ್ತೆ. ಅಂದ್ರೆ ಇಲ್ಲಿ ನಮಗೆ ಒಂದು ಹೈ ಲೋ ಹೈ ಲೋ ಹೈ, ಅಂದ್ರೆ ಇದು ಲೋವರ್ ಹೈ ಲೋವರ್ ಲೋ ಲೋವರ್ ಲೋ ಲೋವರ್ ಹೈ ಕ್ರಿಯೇಟ್ ಆಯ್ತು. ಅಪ್ ಟ್ರೆಂಡ್ ಯಾವಾಗ ಆಗುತ್ತೆ ಅಂತಂದ್ರೆ ಈ ಲೋವರ್ ಹೈ ನ ಬ್ರೇಕ್ ಮಾಡ್ಬೇಕು ಮಾರ್ಕೆಟ್. ಈ ಲೋವರ್ ಹೈ ನ ಮಾರ್ಕೆಟ್ ಬ್ರೇಕ್ ಮಾಡಿ ಮತ್ತೆ ಈ ತರ ಅಪ್ ಟ್ರೆಂಡ್ ಆಗಕ್ಕೆ ಶುರು ಆಗುತ್ತೆ. ಅಂದ್ರೆ ಈ ಲೋವರ್ ಅಂದ್ರೆ ಒಂದು ಲೋವರ್ ಲೋ ಫಾರ್ಮೇಶನ್ ಆಯ್ತು, ನೆಕ್ಸ್ಟ್ ಒಂದು ಹೈ ಕ್ರಿಯೇಟ್ ಆಯ್ತು. ಈ ಹೈಕ್ಕಿಂತ ಈ ಹೈ ಜಾಸ್ತಿ ಇದೆಯಲ್ಲ ಹೈಯರ್ ಹೈ, ಈ ಲೋಕ್ಕಿಂತ ಈ ಲೋ ಜಾಸ್ತಿ ಇದೆಯಲ್ಲ ಹೈಯರ್ ಲೋ. ಸೊ ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ. ಸೊ ಈ ತರ ಮಾರ್ಕೆಟ್ ಏನಾಯ್ತು, ಇಲ್ಲಿ ನಮ್ಗೆ ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಚೇಂಜ್ ಆಯ್ತು. ಅಂದ್ರೆ ಡೌನ್ ಟ್ರೆಂಡ್ ಇರೋ ಮಾರ್ಕೆಟ್ ನಮ್ಗೆ ಅಪ್ ಟ್ರೆಂಡ್ ಯಾವಾಗ ಆಗುತ್ತೆ ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕ್ ಆದ್ರೆ ಮಾತ್ರ ನಮ್ಗೆ ಡೌನ್ ಟ್ರೆಂಡ್ ಇರೋದು. ಸೊ ಅಪ್ ಟ್ರೆಂಡ್ ಆಗುತ್ತೆ. ಅಂದ್ರೆ ನಮಗ್ ಗೊತ್ತು ವೇವ್ ಫಾರ್ಮೇಶನ್ ಅಲ್ಲಿ ಮೂಮೆಂಟಮ್ ಆಗುತ್ತೆ. ಯಾವ ತರ ಆಗುತ್ತೆ ಅಂತಂದ್ರೆ ಮಾರ್ಕೆಟ್ ನಮ್ಗೆ ಲೋವರ್ ಲೋ ಫಾರ್ಮೇಶನ್ ಲೋವರ್ ಹೈ ಆಗ್ತಾ ಇದೆ ಅಂದ್ರೆ ಡೌನ್ ಟ್ರೆಂಡ್ ಆಗ್ತಾ ಇರುತ್ತೆ.
ಅದೇ ರೀತಿ ಮಾರ್ಕೆಟ್ ಹೈಯರ್ ಲೋ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ನಮ್ಗೆ ಅಪ್ ಟ್ರೆಂಡ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಸೊ ಇದನ್ನ ನಾವು ರಿಯಲ್ ಪ್ರಾಕ್ಟಿಕಲ್ ಅಲ್ಲಿ ಇನ್ನೊಂದು ವಿಡಿಯೋದಲ್ಲಿ ನನಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಇದು ನಿಮ್ಗೆ ಥಿಯರಿ ಆಗುತ್ತೆ, ಎಕ್ಸಾಕ್ಟ್ಲಿ ಥಿಯರಿ ಯಾವ ತರ ಇರುತ್ತೆ ಆ ತರ ಇರೋದಿಲ್ಲ. ಪ್ರಾಕ್ಟಿಕಲ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ಬಿಕಾಸ್ ವಿಕ್ಸ್ ಬಂದಿರ್ಬೋದು, ಸಪೋರ್ಟ್ ರೆಸಿಸ್ಟೆನ್ಸ್ ಬೇರೆ ಆಗಿರ್ಬೋದು. ಸೊ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಹೊಸ ವಿಡಿಯೋ ಏನಾದ್ರು, ಹೊಸ ಟಾಪಿಕ್ ಬಗ್ಗೆ ಏನಾದ್ರು ಡಿಸ್ಕಷನ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ಕಮೆಂಟ್ ಹಾಕಿ, ನಾವು ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ತೀವಿ. ಥ್ಯಾಂಕ್ ಯು. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.